ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿನತಾರೀಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ನ ನಾನು ನಮ್ಮಮ್ಮನ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮಮ್ಮಂಗೆ ರಜಾ, ಬಿಕಾಸ್ ಇವತ್ತು ಆಗಸ್ಟ್ 15th. ಸೊ ಹಾಗಾಗಿ ನಮ್ಮಮ್ಮಗೆ 3 ದಿನ ರಜಾ ಕೊಟ್ಟಿದ್ರು ಅಂತೇಳಿ ನಾನು ಮನೆಗೆ ಬಂದೆ, ನಮ್ಮಮ್ಮನ ಮನೆಗೆ. ಸೊ ಸಡನ್ನಾಗಿ ಕೂತಿದ್ವಿ, ಹಂಗೆ ಶುಕ್ರವಾರ ಬೇರೆ ಎಲ್ಲ ಬಿದ್ದಿದ್ದು. ಸೊ ಗೌಡ್ಗೆರೆಗೆ ನಮ್ಮಮ್ಮ ಕೂಡ ನೋಡಿರಲಿಲ್ಲ, ಗೌಡ್ಗೆರೆಗೆ ಹೋಗೋಣ ಅಂತೇಳಿ ಸಂಜೆ ಒಂದು 3:30ಗೆ ಪ್ಲ್ಯಾನ್ ಮಾಡಿ 4:15ಗೆ ಹೊರಟಿದ್ದು ಅಲ್ಲಿಂದ. ಸೊ ನನ್ನ ಫ್ಲ್ಯಾಗ್ ಕೂಡ ನಮ್ಮ ಕಾರ್ಗೆ ಅಂಟಿಸೋಣ ಅಂತೇಳಿ ಫ್ಲ್ಯಾಗ್ ತೊಗೊಂಡೋಗ್ತಾ ಇದ್ದೆ. ಒಂದು 4:45 ಆಗಿತ್ತು ನಾವು ಮನೆ ಬಿಟ್ಟಾಗ. ಗೌಡ್ಗೆರೆಗೆ ರೀಚ್ ಆದಾಗ 5:15 ಆಗಿತ್ತು. ಏನು ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಬರ್ಬೋದು ರಾಮನಗರದಿಂದ ಗೌಡ್ಗೆರೆಗೆ. ಸೊ ಈಗಂತೂ ತುಂಬ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಗೈಸ್. ಆ್ಯಕ್ಚುಲಿ ನಾವು ಬಂದಿದ್ವಿ 1 ಇಯರ್ ಬ್ಯಾಕ್ ಬಂದಿದ್ವಿ, ನಾನು ಪ್ರೆಗ್ನೆಂಟ್ ಇದ್ದೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇದೇ ಡ್ರೆಸ್ಸಲ್ಲಿ ಲಾಸ್ಟ್ ಇಯರ್ ಕೂಡ ಬಂದಿದ್ದು. ಸೊ ನಾನು ಏನು ಗೊತ್ತಾ, ಇಲ್ಲಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ, ನಾನೇನು ಬಟ್ಟೆ ತೊಗೊಂಡೋಗಿಲ್ಲ, ಅಲ್ಲಿದ್ದ ಬಟ್ಟೆನೇ ಹಾಕ್ಕೊಂಡು ಬಂದೆ ಹೆಂಗೋ ಅಲ್ಲಿತ್ತು ಅಂಥೇಳಿ. ಸೊ ಹಾಗಾಗಿ ಈ ಬಟ್ಟೆನೇ ನಾನು ಲಾಸ್ಟ್ ಇಯರ್ ಹೋದ ವರ್ಷ ನನ್ನ ಪಾಪು 9 ತಿಂಗಳೇನೋ ಅವನಿಗೆ ಹೊಟ್ಟೆಲಿದ್ದ. ಸೊ ಆವಾಗ ಬಂದಿದ್ದು, ಈಗಲೇ ಬರ್ತಾ ಇರೋದು. ತುಂಬ ಚೇಂಜಸ್ ಮಾಡಿಬಿಟ್ಟಿದ್ದಾರೆ, ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂತಂದರೆ. ಆ್ಯಂಡ್ ಆಲ್ಸೋ ಹಿಂದೆ ಬ್ಯಾಕ್ಗ್ರೌಂಡು, ಬೆಟ್ಟ ಗುಡ್ಡ, ನೀರು ಬರೋ ಥರದ್ದೆಲ್ಲನೂ ಚೇಂಜಸ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಜನ ಕೂಡ ಇದ್ದರು, ಶುಕ್ರವಾರ ಅಲ್ಲ, ಅದು ಸಂಜೆ ಸಿಗಿಸ್ಕೊಂಡು ಹೋಗಿದ್ವಿ, ಬಟ್ ಆದ್ರೂ ಜನ ಇದ್ದರು ಸಿಕ್ಕಾಬಿಟ್ಟೆ. ಸೊ ದರ್ಶನಕ್ಕೆ ಇನ್ನೇನು ಬರೋದು ಬಂದಿದ್ದೀವಿ, ದರ್ಶನ ಮಾಡ್ಕೊಂಡು ನಿಧಾನಕ್ಕೆ ಹೊರಡೋಣ ಅಂತೇಳಿ ನಿಧಾನಕ್ಕೆ ದರ್ಶನ ಮಾಡಿದ್ವಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂಥೇಳಿ. ಸೊ ಇಲ್ಲಿ ಗರ್ಭಗುಡಿ ದರ್ಶನ ಮಾಡ್ಕೊಂಡು ಇಳಿತಾ ಇದ್ದೀವಿ. ಕಚ್ಚಿಸ್ತಾ ಇದೆಯಾ? ಕಚ್ಕಂತ ಅಷ್ಟು ಸುಲಭ ಅಲ್ಲ ಕಚ್ಕೊಳ್ಳೋದಲ್ಲಿ. ನೀನು ನಮ್ಮಮ್ಮ ಕಚ್ಚಿಸ್ತಾ ತಡಿ. ಏನು ಅನ್ಕೊಂಡು ಕಚ್ಚಿಸ್ತಾ ಇದೆಯಾ? ಅನ್ಕೊಂಡು ಕಚ್ಚಿಸ್ಬೇಕು. ಏನಾದರೂ ಅನ್ಕೊಂಡು ಕಚ್ಚಿಸ್ಬೇಕು ಹರೀಶ, ಅವಾಗ ಕಚ್ಕೊಳ್ಳೋದು. ಎಷ್ಟು ಚೆನ್ನಾಗಿತ್ತು ವ್ಯೂ ನೋಡು, ಸಂಜೆ ಟೈಮಲ್ಲಿ ಸಾಕಾಗೋದು. ಹಾಂ, ಕಚ್ಕೊಂತಿಲ್ಲ. ಅಯ್ಯೋ ಇದಾಯಿತು. ಒಳಗಡೆ ವೀಡಿಯೋ ಕ್ಯಾಪ್ಚರ್ ಏನು ಇರಲ್ವಲ್ಲ, ಸೊ ಹಾಗಾಗಿ ನಾನು ಜಾಸ್ತಿ ಏನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ, ಸ್ವಲ್ಪ ಅಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಸೊ ಮೇಲೂ ಕೂಡ ದರ್ಶನ ಮಾಡಿಕೊಂಡು, ಒಳಗಡೆ ದರ್ಶನ ಮಾಡ್ಕೊಂಡು ಇವಾಗ ಮೇಲೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಸೊ ಸಂಜೆ ಮಾತ್ರ ಲೈಟಿಂಗ್ಸ್ ಎಲ್ಲ ಇತ್ತಲ್ವ, ಸಕ್ಕತ್ತಾಗಿ ಕಾಣಿಸ್ತಿತ್ತು ಗೈಸ್. ಇಲ್ಲಿ ದೂರದಿಂದ ನೋಡೋಕ್ಕೆ ಒಂಥರ, ಅಲ್ಲಿ ದೇವ್ರ ಮುಂದೆ ಕೆಳಗಡೆ ನಿಂತ್ಕೊತೀವಲ್ಲ, ಆ ವೈಬೇ ಬೇರೆ, ಆ ವೈಬೇ ಚೆನ್ನಾಗಿತ್ತು. ನೀರೆಲ್ಲ ಸೌಂಡು, ಈ ಥರ ಎಲ್ಲ ನೀರು ಬಿಟ್ಟಿದ್ದಾರಲ್ಲ, ಸೌಂಡಿಗೆ ಒಂಥರ ವೈಬು, ಪಾಸಿಟಿವ್ ವೈಬ್ ಬರ್ತಾಯಿತ್ತು ಆ್ಯಕ್ಚುಲಿ. ಸೊ ಚೆನ್ನಾಗಿ ಮಾಡಿದ್ದಾರೆ, ಏನಾದರೂ ಚೆನ್ನಾಗಿ ಇಂಪ್ರೂವ್ ಆಗಿದೆ ದೇವಸ್ಥಾನ. ನನಗೂ ಕೂಡ ತಾಯಿ ಚಾಮುಂಡೇಶ್ವರಿ ಅಂದರೆ ಸ್ವಲ್ಪ ನಂಬಿಕೆ ಜಾಸ್ತಿನೇ. ಸೊ ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಿಮಗೆ ಒಳ್ಳೇದು ಮಾಡ್ದಂಗೆ ನನಗೂ ಒಳ್ಳೇದು ಮಾಡಲಿ. ಪ್ರತಿ ಸಲ ನಾನು ಅದನ್ನೇ ಹೇಳೋದು. ಸೊ ಎಲ್ಲರೂ ಚೆನ್ನಾಗಿರೋಣ ಆಯಿತಾ. ನೀವು ಬದುಕಿ, ನಾವು ಬದುಕಿ, ಎಲ್ಲರೂ ಬದುಕಲೇಬೇಕು, ಬದುಕೋದಕ್ಕೆ ಹೋರಾಡ್ತಿರ್ತಾರೆ ಅಷ್ಟೇ. ಬೆಟ್ಟದ ಮೇಲೆ ಏನು ನೀರು ಬರೋಂಗೆ ಮಾಡೋರು, ಬೆಟ್ಟದ ಮೇಲೆ. ನಮ್ಮಮ್ಮ ಫಸ್ಟ್ ಟೈಮ್ ಬಂದೈತೆ. ಇದೇ ಮೊದಲೇ ಬಂದಿರೋದು ನೀನು? ಈ ಬಸವ ಇದೇ ಬಸವ ಅಲ್ವಾ ಅಲ್ಲಿ ಮಾಡಿರೋದು? ಇದು ಅದ್ರ ಮೇಲೆ ಮಾಡೋದು ಕೊಡಬೇಕಲ್ಲ. ಹುಲಿ, ಜಿಂಕೆ, ಸಿಂಹ, ಜಿರಾಫೆ, ಕರಡಿ. ಊಟಕ್ಕೆ ಹೋಗೋಣ.
ಸೊ ಇಲ್ಲಿನ ಊಟದ ಸಿಸ್ಟಮ್ ಕೂಡ ಚೇಂಜ್ ಮಾಡಿದ್ದಾರೆ ಗೈಸ್. ಇವಾಗಂತೂ ಸಿಕ್ಕಾಪಟ್ಟೆ ನೀಟಾಗಿದೆ ಆ್ಯಂಡ್ ಆಲ್ಸೋ ಚೆನ್ನಾಗಿ ಕೂಡ ಇದೆ. ನಂಗೆ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ವೇಸ್ಟ್ ಮಾಡ್ಬಿಟ್ಟು ಹೋಗ್ತಾಯಿದ್ರು ಫುಡ್ನೆಲ್ಲನೂ. ಬಟ್ ಇವಾಗ ವೇಸ್ಟ್ ಮಾಡೋದಕ್ಕೆ ಬಿಡಲ್ಲ, ಅಲ್ಲೇ ಕಾಯ್ಕೊಂಡಿರ್ತಾರೆ. ತಿಂದ್ಬಿಟ್ಟು ಎಷ್ಟು ಹಾಕ್ಸ್ಕೊಂಡಿರ್ತೀವಿ ತಟ್ಟೆಗೆ ಅಷ್ಟನ್ನು ತಿಂದ್ಬಿಟ್ಟು ಬರಬೇಕು. ಸೊ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಸೊ ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಲಾಗು. ಸೊ ಶನಿವಾರದ ಲಾಗು ಇದರಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ, ಮೈಸೂರಿಗೆ ಹೋಗ್ತಾಯಿದ್ದೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಮಾಮಂಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ. ಸೊ ಹಾಗಾಗಿ ನೋಡ್ಕೊಂಡು ಬರೋಣ ಅಂತೇಳಿ ಮೈಸೂರಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಮೌರ್ಯ ಹಾಸ್ಪಿಟಲಲ್ಲಿ ಅಂತ ಹಾಸ್ಪಿಟಲ್. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ನಾನು ಮತ್ತು ಅಮ್ಮ ಇಬ್ಬರು ಹೋಗ್ತಾಯಿದ್ದೀವಿ. ಪಾಪ ಹರೀಶಂಗೆ ಕೆಲಸ ಆಯಿತು ಅಂತೇಳಿ ಹರೀಶ ಬರಲಿಲ್ಲ. ಅವ್ರು ಆಕ್ಸಿಡೆಂಟ್ ಆಗಿದ್ದ ದಿನಾನೇ ಹೋಗಿದ್ದರು ಹರೀಶ್ ಅವರು. ಸೊ ಇವಾಗ ನಮ್ಮ ಅಮ್ಮನ ಜೊತೆ ನಾನು ನೋಡಿರಲಿಲ್ಲ ನಮ್ಮ ಮಾಮೂನ ನೀವು ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೀನಿ, ಯಾರು ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ ನೋಡಿ. ಸೊ ಯಾರೇ ಆಗಲಿ ಗೈಸ್, ಆ ಬೈಕಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗಿ, ಸರಿನಾ? ಸೊ 2 ನಿಮಿಷ ಲೇಟ್ ಆದರೆ ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಬಟ್ 1 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಅದು ಒಂದು ಏನು ಹೇಳ್ತಾರೆ, ಜೀವನೇ ಹೋಗೋ ಅಥವಾ ಗಾಯಕ್ಕೆ ತಿಂಗ್ಳಾನ್ಗಟ್ಲೆ ವಾರಾನ್ಗಟ್ಲೆ ನರಳು ಅಂತ ಇದು ಬಂದುಬಿಡುತ್ತೆ. ಸೊ 2 ನಿಮಿಷ ಲೇಟ್ ಆಗೋದ್ರೆ ಏನೂ ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ಆಯಿತಾ. ಈ ರೀತಿ ಒಂದೇ ಸಲ ಗಂಡ ಹೆಂಡ್ತಿಗೆ ಇಬ್ರಿಗೂ ಆಕ್ಸಿಡೆಂಟ್ ಆದಾಗ ಎಷ್ಟು ಮಕ್ಕಳೆಲ್ಲ ಸಫರ್ ಬರಬೇಕು ಆಯಿತಾ. ಸೊ ಇವಾಗ ಇಬ್ರಿಗೂ ಏಟಾಗಿದೆ, ನಮ್ಮ ಮಾಮ ಮತ್ತು ನಮ್ಮ ಅತ್ತೆ ಇಬ್ರಿಗೂ ಏಟಾಗಿದೆ. ನಮ್ಮ ಮಾಮ ಏನೋ ಸ್ವಲ್ಪ ಬೆಟರ್ ಆಗಿದ್ದಾರೆ ಇವಾಗ, ಬಟ್ ಅವ್ರ ಮಿಸ್ಸಸ್ ಇದ್ದಾರೆ, ಅವ್ರಿಗೆ ತುಂಬ ಏಟಾಗಿದೆ. ಆ್ಯಕ್ಚುಲಿ 1 ತಿಂಗಳಾಯಿತು, ಇನ್ನೂ ICUವಲ್ಲಿದ್ದಾರೆ. ಸೊ ಹಾಗಾಗಿ ನಾನು ಹೇಳೋದು, ಬೈಕಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ ಆ್ಯಂಡ್ ಆಲ್ಸೋ ನಿಧಾನಕ್ಕೆ ಓಡಾಡಿ. ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ. 2 ನಿಮಿಷ ಲೇಟಾಗಿ ಹೋದರೂ ನಿಮ್ಮ ಮನೆಗೆ ತಲುಪ್ತೀರಾ. ಬಟ್ ಈ ರೀತಿ ಹಾಸ್ಪಿಟ್ಲು ನರಕ ಯಾರಿಗೂ ಬೇಡ ಗೈಸ್. ನಾನು ಕೂಡ ನೋಡಿದ್ದೀನಿ ತಿಂಗ್ಳಾನ್ಗಟ್ಲೆ. ಸೊ ನನ್ನ ತಂಗಿನ ಹಾಕೊಂಡಾಗ ಆ ಕಷ್ಟ ಬೇಡ. ಹಾಸ್ಪಿಟ್ಲು ಬೆಡ್ ಮೇಲೆ ಮಲ್ಕೊಳ್ಳೋ ಈ ನೆಸೆಸಿಟಿನೇ ಬೇಡ ಆಯಿತಾ. ಇಲ್ಲೇ 2 ನಿಮಿಷ ನಿಧಾನಕ್ಕೆ ಹೋಗ್ಬಿಟ್ರೆ ಈ ರೀತಿ ಆಗುತ್ತೆ ತಪ್ಪುತ್ತೆ. ನಮ್ಮ ಮಾಮನ ನೋಡ್ತಾ ಇರ್ಬೋದು. ನಮ್ಮ ಮಾಮ ಇವಾಗ ಬೆಟರಾಗಿದ್ದಾರೆ.